ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸ ವಿಡಿಯೋನ ಸ್ಟಾರ್ಟ್ ಮಾಡೋದ. ಪುಣೆಯಿಂದ 70 ಕಿಲೋಮೀಟ್ರ್ ದೂರದಕ್ಕೆ ಬಂದಿದ್ದೀವಿ. ಈಗ ಆ ದೂರದಲ್ಲಿ ಗೋರಖ್ಗಢ್ ಅನ್ನೋದು ಒಂದು ಟ್ರೆಕ್ಕಿಂಗ್ ಪ್ಲೇಸು. ಹೋಗ್ತಾ ಬರ್ತಾ 12 ಕಿಲೋಮೀಟ್ರ್ ಆಗುತ್ತೆ. ಆ 12 ಕಿಲೋಮೀಟ್ರಲ್ಲಿ ಒಂದು ಬೆಟ್ಟ ಗುಡ್ಡಗಳನ್ನ ಟ್ರೆಕ್ಕಿಂಗ್ ಮಾಡೋದೇ ಒಂದು ಅದ್ಭುತ ಕಣ್ರಿ. ಬನ್ನಿ, ಆ ಪ್ಲೇಸ್ನ ನಾನು ನಿಮಗೆ ತೋರಿಸ್ತೀನಿ. ಮೇಲೆ ನೋಡ್ತಾ ಇರ್ಬೋದು ನೋಡಿ, ಹತ್ತಿ ಸುಸ್ತಾಗ್ಬಿಡಿ. ಒಂದು ವಾಟರ್ ಬಾಟ್ಲು ಇದೆರಡು ಕ್ಯಾರಿ ಮಾಡೋಕ್ಕೆ ಕಷ್ಟ, ಇನ್ನು ಬ್ಯಾಗೆಲ್ಲ ಎತ್ಕೊಂಡು ಕ್ಯಾರಿ ಮಾಡಿಬಿಟ್ರೆ. ನಾವು ಬಂದಿರೋ ಈ ಗೋರಖ್ಗಢ್ ಮಹಾರಾಷ್ಟ್ರದ ಥಾಣೆ ಜಿಲ್ಲೆ ಮುರ್ಬಾದ್ ಅನ್ನೋ ಜಾಗದಿಂದ 24 ಕಿಲೋಮೀಟರ್ ದೂರದಲ್ಲಿದೆ. ಈ ಕೋಟೆ ಥಾಣೆ ಪ್ರಮುಖ ಕೋಟೆಯಾಗಿದೆ. ಈ ಕೋಟೆ ಮುಖ್ಯವಾಗಿ ಸಾಧುಗಳು ಮತ್ತು ಸನ್ಯಾಸಿಗಳು ಧ್ಯಾನಕ್ಕಾಗಿ ಬಳಸ್ತಿದ್ರು ಅನ್ನೋದು ಗೊತ್ತಾಗುತ್ತೆ. ಫೈನಲಿ ಮತ್ತೊಂದು ಅಸಲಿ ಆಟ ಶುರು. ನೋಡಿ ಹೇಗಿದೆ, ಇಲ್ಲಿಂದ ಸ್ಟಾರ್ಟು, ಅದೇ ಬೇರೆ ಫಸ್ಟ್ ಪಾಯಿಂಟು. ಈಗ ಇದು ನೋಡಿ, ಸೆಕೆಂಡ್ ಪಾಯಿಂಟಿಂದ ಈಗ ಆಟ ಶುರು. ಹತ್ಕೊಂಡು ಹೋಗ್ಬೇಕು. ಬನ್ನಿ ನೋಡ ಎಷ್ಟು ಚಂದ ಅಲ್ಲ, ಯಾವ ಥರ ಕಾಣಿಸಿದೆ ನೋಡಿ. ಲ್ಯಾಂಡ್ಸ್ಕೇಪು ಮಸ್ತಾಗಿದೆ, ಮಾತ್ರ ಒಳ್ಳೆ ಬ್ಯೂಟಿ. ಆ ಹುಲ್ಲುಗಳು ಹಾರಾಡ್ತಿರೋದು, ಯಪ್ಪ, ಅಲ್ಲಿ ಎದುರುಗಡೆ ಕಾಣಿಸ್ತಿದೆಯಲ್ಲ, ಅದೇ ಗುಡ್ಡ ಹತ್ತಬೇಕಾಗಿರೋದು ಈಗ ನಾವು. ಹೇಗಿದೆ? ಸಖತ್ತಾಗಿದೆ ಅಲ್ವಾ? ಒಳ್ಳೆ ನೇಚರ್ನ ಇಷ್ಟಪಡೋರು ಒಳ್ಳೆ ಬ್ಯೂಟಿ ನೋಡ್ಬೋದು. ತುಂಬ ಸೂಪರ್ ಆಗಿದೆ. ಬನ್ನಿ ಎಲ್ಲ ನಿಮಗೆ ತೋರಿಸಿ ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು. ನೇಚರ್ನ ತುಂಬ ಇಷ್ಟಪಡೋರು ಲ್ಯಾಂಡ್ಸ್ಕೇಪ್ ಅಂತೂ ಸೂಪರ್ ಆಗಿದೆ ನೋಡಿ. ಯಾವುದು ಹರಿಹರ್ ಫೋರ್ಟ್ ಅಂತ ಅಂದ್ಕೊಂಡಿದ್ದೀರಾ, ಅದಕ್ಕಿಂತ ಕಷ್ಟವಾಗಿರೋದು ನೀವು ನೋಡ್ತಾ ಇರ್ಬೋದು. ನೋಡಿ ಹೇಗಿದೆ ಅಂತ. ಹತ್ತೋದಕ್ಕೆ ಒಂಚೂರು ಗ್ರಿಪ್ ಇಲ್ಲ, ಏನಿಲ್ಲ. ಯಾವ ಹರಿಹರ್ ಫೋರ್ಟ್ ಮುಂದೆನೋ ಇದು ಇನ್ನೂ ಅದಕ್ಕೂ ಮೇಲೆ, ಅಂದರೆ ಅದಕ್ಕೂ ಮೇಲೆ ಅಂತಾರೆ ನೋಡಿ. ಹಂಗೆ ನೋಡಿ, ಗ್ರಿಪ್ ಇಲ್ಲ, ಏನಿಲ್ಲ ನೋಡಿ. ಅತ್ಯಂತ ಕ್ಲಿಷ್ಟಕರವಾದ ಹೈಕಿಂಗ್. ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ. ಜೀವನದಲ್ಲಿ ಇಂಥ ಪ್ಲೇಸ್ಗಳನ್ನ ನೋಡಿರ್ತೀರಾ, ನೋಡ್ದೇನೂ ಇರ್ತೀರಾ. ಯಾವ ಥರ ಇದೆ ನೋಡಿ ಮೆಟ್ಲುಗಳು, ರೋಚಕ. ಅಂದರೆ ಎಲ್ಲೂ ನೋಡೋಕ್ಕೂ ಆಗಲ್ಲ, ನೋಡೋಕ್ಕೆ ಸಿಗೋಕ್ಕೂ ಕಷ್ಟ ಇದೆಲ್ಲ. ನೋಡಿ ಹೇಗಿದೆ ಮೆಟ್ಲುಗಳು, ಹೇಗೆ ಕಾಣಿಸ್ತಾ ಇದೆ ನೋಡಿ. ನಮ್ಮ ಫ್ರೆಂಡ್ ಯಾವ ಥರ ಹತ್ತುತ್ತಾ ಇದ್ದಾರೆ. ನಂದು ಈ 360 ಕ್ಯಾಮ್ರಾ ಆಗಿರೋದ್ರಿಂದ ನಿಮಗೆ ವ್ಯೂ ಈ ಥರ ಕಾಣಿಸ್ತಾ ಇದೆ. ಹೇಗಿದೆ ನೋಡಿ, ಗ್ರಿಪ್ಪೇ ಸಿಗಲ್ಲ. ಒಂದು ಚೂರು ಏನಾದ್ರೂ ಮಿಸ್ ಆಯಿತು ಅಂದರೆ ಜೀವ ಕೈಗೆ ಸಿಗಲ್ಲ. ನೋಡಿ, ನಿಮಗೆಲ್ಲ ಅನಿಸುತ್ತೆ ಇಷ್ಟೆಲ್ಲ ಕಷ್ಟಪಟ್ಕೊಂಡು ಹತ್ತಬೇಕಾ ಅಂತ. ಈ ಥರ ಟ್ರೆಕ್ಕಿಂಗ್ ಮಾಡೋದೇ ಒಂದು ಸಾಹಸ ಕಣ್ರಿ. ಈ ಥರ ಎಲ್ಲ ಜೀವನದಲ್ಲಿ ಮಾಡದೇ ಇದ್ದರೆ
ಇನ್ನೇನಕ್ಕೆ ಇದ್ದು ನೋಡಿ. ಯಾರು ಹೈಟ್ ಫೋಬಿಯಾ ಇರೋರು ಬರಬೇಡಿ, ಯಾಕೆಂದರೆ ಹಿಂದಕ್ಕೆ ತಿರುಗಿ ನೋಡಿದ್ರೆ ಅಷ್ಟೇ ನಿಮ್ಮ ಕತೆ. ಮೆಟ್ಲುಗಳೇ ಇಲ್ಲ ಕಣ್ರಿ, ಮೆಟ್ಲಿಂದ ಹೆಂಗೆ ಹತ್ಬೇಕು ನೋಡಿ. ಆದ್ರೂ ಹತ್ತುತ್ತಾ ಇದ್ದೀವಿ. ನೋಡಿ ಸಿ, ಹತ್ತಿ ಹತ್ತಿ ಸುಸ್ತಾಗಿ ಲಾಸ್ಟ್ಗೆ ಒಂದು ಪ್ಲೇಸು, ಒಂದು ಡೋರ್ ಸಿಗುತ್ತೆ. ಆ ಡೋರ್ ಸೈಡ್ ಹತ್ರ ಬಂದು ಕುತ್ಕೊಂಡು ನೋಡಿ ಹೇಗಿದೆ. ಕುತ್ಕೊಂಡು ಮುಂದ್ಗಡೆ ನೋಡಿದ್ರೆ ಒಳ್ಳೆ ಅದ್ದೂರಿ ವ್ಯೂವು. ಜೀವನದಲ್ಲಿ ಇಂಥ ವ್ಯೂನ ಮಳೆಗಾಲದಲ್ಲಿ ನೀವಂತೂ ನೋಡೋದಂತೂ ತುಂಬ ಕಷ್ಟ. ನೋಡಿ ಹೇಗಿದೆ, ಮಳೆ ಬೇರೆ ಬಂತು, ಹೇಗಿತ್ತು ಅಂತ ಅಂದರೆ ಅದ್ಭುತ. ಈ ಥರ ಪರಿಸರಗಳನ್ನ ನೋಡೋದಕ್ಕೆ ಎಷ್ಟು ಕಷ್ಟ ಆಗುತ್ತಾ ಒಂದೊಂದು ಸರಿ. ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ರೌದ್ರ ಥರನೂ ಇರುತ್ತೆ. ನೋಡಿ ಹೇಗಿದೆ, ನೋಡಿ ಕೋಟೆ ಹೇಗಿದೆ. ಸುತ್ತಲೂ ಹಸಿರು ಪರಿಸರ. ಅಂದರೆ ಈಗ ಮಳೆಗಾಲದಲ್ಲಿ ಮಾತ್ರ ಈ ಥರ ಕಾಣಿಸೋದಕ್ಕೆ ನಿಮಗೆ ಸಿಗೋದು. ಮಂಜಿನಿಂದ ತುಂಬ ಕೂಡಿರುತ್ತೆ. ಒಂದು ಸರಿ ಮಳೆ ಬಂದರೆ ಜೋರಾಗಿ ಬರುತ್ತೆ, ಒಂದೊಂದು ಸರಿ ಮಳೆ ಬಂದರೆ ಕಡಿಮೆ ಮಳೆ ಬರುತ್ತೆ. ಋಷಿ ಮುನಿಗಳು ಧ್ಯಾನ ಮಾಡ್ತಿದ್ದಂಥ ಜಾಗ ನೋಡಿ. ಅಷ್ಟು ಮೇಲೆ ಹತ್ಕೊಂಡು ಬಂದಿದ್ದೀವಿ. ಹೇಗೆ ಗುಹೆಗಳನ್ನ ಕೊರೆದು ಕಲ್ಲಿನಿಂದ ಅದು ಹೇಗೆ ಮಾಡಿದರು. ಅದಾದಮೇಲೆ ಚಿಕ್ಕ ಚಿಕ್ಕ ಪಾಂಡ್ಗಳನ್ನ ಮಾಡಿದ್ದಾರೆ ನೀರು ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೆ. ಶಸ್ತ್ರಾಸ್ತ್ರಗಳನ್ನ ಇಲ್ಲಿ ತಗೊಬಂದು ಸ್ಟೋರೇಜ್ ಮಾಡ್ತಿದ್ರಂತೆ. ಆಗಿನ ಕಾಲದಲ್ಲಿ ನಮ್ಮ ಶಿವಾಜಿಯವರು ಯುದ್ಧ ಮಾಡೋದಕ್ಕೆ ಅಂತ ತುಂಬ ಕೋಟೆಗಳನ್ನ ನಿರ್ಮಿಸಿದರು. ಆ ಕೋಟೆಗಳಲ್ಲಿ ಈ ಕೋಟೆಗಳು. ದೇವರಾಣೆ ಅದು ಯಾರು ಬಂದು ಇರ್ತಿದ್ರೋ ಗೊತ್ತಿಲ್ಲ. ಇಲ್ಲಿ ಎಲ್ಲ ನೀರಿನ ತೊಟ್ಟಿಗಳಿದೆ ಅಂದರೆ ನೀರಿನ ತೊಟ್ಟಿಗಳು. ಅದಾದಮೇಲೆ ಅಲ್ಲೊಂದು ಜಾಗ ತೋರಿಸಿದ್ನಲ್ಲ, ಅಲ್ಲಿ ಋಷಿ ಮುನಿಗಳು ಇಲ್ವೋ ಒಂದು ಗೊತ್ತಿಲ್ಲ. ಮಾತ್ರ ಅಷ್ಟೊಂದು ದೊಡ್ಡ ಮನೆ ಥರ ಮಾಡಿಕೊಂಡು ಗುಹೆನೆಲ್ಲ ಕೊರೆದು ಯಾವ ಥರ ಇದೆ ನೋಡಿ. ಅಲ್ಲಿ ನೋಡಿ ಹಿಂಗೆ ಹಿಂಗೆ ಬರೀ ಈ ಥರ ಜಾಗಗಳು ನೀವಂತೂ ನೋಡಿರಲ್ಲ. ನಮ್ಮ ಕನ್ನಡದವ್ರು ದೇವರಣೆಗಳು ನೋಡಿರಲ್ಲ. ನೋಡಿ ಎಂತೆಂಥ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ತಾಯಿದ್ವಿ ಪುಣೆಯಲ್ಲಿ. ಈ ಜಾಗ ಎಲ್ಲ ನೋಡಿರ್ತೀರ, ದೇವರಣೆಗಳು ನೋಡಿರಲ್ಲ. ಎನರ್ಜಿ ಎಲ್ಲ ಹೋಗ್ಬಿಟ್ಟಿದೆ ಫುಲ್. ಯಾವ ಹರಿಯರ್ ಫೋರ್ಟು ಇದಿದೆ ನೋಡಿ, ಗೋರಖ್ಗಢ್ ಫೋರ್ಟ್ ಅಂತ. ನೋಡ್ತಾ ಇರೋ ನೋಡಿ, ನೀರು ಸ್ಟೋರೇಜು ಇದೇ ಕೆಳಗಡೆ ಜಲಪಾತದ ಥರ ಬೀಳೋದು. ನಿಮಗೆ ತುಂಬ ಟ್ರೆಕ್ಕಿಂಗ್ ಮಾಡಬೇಕು ಅಂತ ಅನ್ಸೋರಿಗೆ ನೋಡಿ, ಇಂಥ ಟ್ರೆಕ್ಕಿಂಗ್ಗಳು ಮಾಡಿ. ಜೀವದ ಮೇಲೆ ಒಂದು ಸ್ವಲ್ಪ ಭಯನೂ ಇರುತ್ತೆ. ಅದಾದಮೇಲೆ ಯಾವ ಥರ ಇರುತ್ತೆ, ಒಂದು ಅಡ್ವೆಂಚರು ಇದು ತುಂಬ ಸಕ್ಕತ್ತಾಗಿರುತ್ತೆ. ಈ ಥರ ಎಲ್ಲ ಅಡ್ವೆಂಚರ್ ಮಾಡಿದ್ರೇ ಜೀವನ ಹೇಗಿದೆ, ಆಮೇಲೆ ಬೇರೆ ಥರ ಎಲ್ಲೆಲ್ಲಿ ಯಾವ್ಯಾವ ಪ್ಲೇಸ್ಗಳಿದೆ ಅನ್ನೋದೆಲ್ಲ ಗೊತ್ತಾಗುತ್ತೆ. ತುಂಬ ಭಯ ಆಗ್ಬಿಟ್ಟಿತ್ತು ನನಗೂ. ನನ್ನ ಫ್ರೆಂಡು ಒಬ್ಬರು ಮೇಲೆ ಬರಲೇ ಇಲ್ಲ, ಲಾಸ್ಟ್ಗೆ ಇಳಿಬೇಕಾದ್ರೆ ನನ್ನ ಜೊತೆ ಬಂದರು. ನೋಡಿ ಹೆಂಗಿದೆ ಅಂತಂದರೆ ಒಂಚೂರು ಗ್ರಿಪ್ ಇಲ್ಲ. ನೀವು ಕೆಲವೊಂದು ಬೇರೆ ವಿಡಿಯೋದಲ್ಲೂ ನೋಡಿ ಗೊತ್ತಾಗತ್ತೆ, ಈ ವಿಡಿಯೋದಲ್ಲೂ ಇನ್ನೂ ಅದ್ಭುತವಾಗಿ ಗೊತ್ತಾಗುತ್ತೆ ಯಾವ ಥರ ಇದೆ. ನೋಡಿ ನಾನು ಯಾವ ಥರ ಹುಡುಕ್ತಾ ಇದ್ದೀನಿ ಗ್ರಿಪ್ಗಳನ್ನ, ಹತ್ತೋದಕ್ಕೆ ಆಗ್ತಿರ್ಲಿಲ್ಲ. ಆಲ್ಮೋಸ್ಟ್ ಚಾರಣ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡು ಬರೋರು ಮಾತ್ರ ಬನ್ನಿ. ಇಲ್ಲಿಗೆ ತುಂಬ ಡೇಂಜರ್ ಅಂದರೆ ಡೇಂಜರ್.
ನೋಡಿ, ನಾನು ಕಿರಣ್ ಅಂತ ಅಂದ್ಬಿಟ್ಟು ಇಬ್ಬರು ಹೋಗಿದ್ದಿದ್ದು. ಹೇಗೆ ಇಳಿತಾ ಇದ್ದಾರೆ ನೋಡಿ, ಎಷ್ಟು ಭಯ ಆಗಿತ್ತು ಅಂತಂದರೆ ಇಬ್ಬರಿಗೂ ತುಂಬ ಭಯ ಆಗಿತ್ತು. ನೋಡಿ, ಈಗ ನೋಡ್ತಾ ಇದ್ದಾರಲ್ಲ, ಇದೇ ವ್ಯೂ. ಮೇಲ್ಗಡೆಯಿಂದ ನಿಂತ್ಕೊಂಡು ನೋಡಿದ್ರೆ ಒಂದು ಚೂರು ಏನೂ ಕಾಣಿಸಲ್ಲ, ಮಂಜಾಗಿರುತ್ತೆ. ಅದು ಬಿಟ್ಟರೆ ಮಳೆ ಟೈಮಲ್ಲಂತೂ ಇನ್ನೂ ಕಷ್ಟ. ನೋಡಿ, ಫೈನಲ್ ಆಗಿ ಡೆಸ್ಟಿನೇಷನ್ ತಲುಪಿದ್ದೀವಿ. ನೋಡಿ, ಮೇಲ್ಗಡೆ ಒಂದು ಶಿವನ ದೇವಸ್ಥಾನ. ನೀವು ಎಲ್ಲೇ ಹೋದರೂ ಅಷ್ಟೇ ಒಂದು ಶಿವನ ದೇವಸ್ಥಾನ ಕಾಣಿಸುತ್ತೆ. ಆಂಜನೇಯ ದೇವಸ್ಥಾನ ನೋಡಿ, ಹೇಗಿದೆ ನೋಡಿ ಲ್ಯಾಂಡ್ಸ್ಕೇಪ್. ಸೂಪರ್ ಅಲ್ಲ? ನೋಡಿ, ಶಿವನ ದೇವಸ್ಥಾನ ಒಂದಿದೆ. ಮನಸ್ಸು ಬೆಟ್ಟ ಹತ್ತೋ ಗಂಟೆ ಒಂಥರ ಕಷ್ಟ. ಅದಾದಮೇಲೆ ಎಷ್ಟು ನೆಮ್ಮದಿ ಸಿಗುತ್ತೆ ಅಂತಂದರೆ ಎಲ್ಲ ಅಷ್ಟೇ. ಕಷ್ಟಪಟ್ಟು ಆಮೇಲೆ ಒಂದು ಸ್ಟೇಜಲ್ಲಿ ನೆಮ್ಮದಿ ಸಿಕ್ಕಿದಾಗ ಒಂಥರ ಖುಷಿ ಅನಿಸುತ್ತೆ. ಸೊ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ನಮ್ಮ ಶಿವನ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿದೆ. जटाकटाः सम्भ्रमभ्रमन्मलिन्दगच्छन्ति लोलवीचिवल्लरी विराजमानमोहना जगद्दगद्दगज्ज्वलल्ललाटभट्टभावके किशोरचन्द्रशेखरे रतिक्षुमिच्छगम् ॐ नमः शिवाय. सम्भ्रमभ्रमन्मलिन्दगच्छन्ति